ದಿನ ಹಿಂದೆ ಬಂದಿದ್ನೇನ್ರಿ, ಒಂದು 15 ದಿನ ಆಯ್ತು ನಾ ಬಂದು ಇಲ್ಲಿ ಬಂದಿನ್ರಿ. ಇಲ್ಲಿ ಚೌಕಿ ಯಾದವಾಡ ಗ್ರಾಮದೊಳಗೆ ಕಾಲಿಡೋದಕ್ಕಿಂತ ನನಗೊಂದು ಮನ್ಸಿಗೆ ಏನೋ ಅನ್ನಿಸ್ತು, ಇದೊಂದೇನೋ ಭಾಳ ದೊಡ್ಡ ಶಕ್ತಿ ಅದ. ಇಲ್ಲಿ ಹೆಂಗೆ ಆದತ್ತಂದ್ರಿ, ಒಂದು ತಾಯಿಗೆ ಮಗುವಿನ ನೋಡಿದ ತಕ್ಷಣ ಎಷ್ಟು ಸಂತೋಷ ಆಗ್ತದಲ್ಲ. ನಾ ಇಲ್ಲಿ ಊರೊಳಗೆ ನಿಮ್ಮ ಊರೊಳಗೆ ಯಾದವಾಡ ಕ್ಷೇತ್ರದೊಳಗೆ ನನ್ನ ಕಾಲಿಡೋ ಸಮಯದೊಳಗೆ ನಾನು ಎಲ್ಲೋ ನಮ್ಮ ತಾಯಿ ಕರೆದಂಗೆ ಅನ್ನಿಸ್ತು ನನ್ನ ಆ ಹೃದಯದೊಳಗೆ. ಅವಾಗ ನಾವು ಬಂದು ಇಲ್ಲಿ ಯಾದವಾಡಕ್ಕೆ ಬಂದೆವು, ಮಠಕ್ಕೆ ಬಂದು ಊರೊಳಗೆಲ್ಲ ಹಾದು ಬಂದು ಮಠ ನೋಡಿದೆವ. ಇಲ್ಲಿ ಆಮೇಲೆ ಅಲ್ಲಿ ಚೌಕೇಶ್ವರ ಶಿವಗಳು ಇಲ್ಲಿ ಅಂತ ಒಂದು 2 ಮಾರ ಚೌಕೇಶ್ವರ ಶಿವಗಳ ಅಜ್ಜಿ ಒಂದು ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅದ, ಅಲ್ಲಿ ಕರ್ಕೊಂಡು ಹೋದ್ರಿ. ಅದು ಆಟ ಅಲ್ರಿ ಮಠ, ಗುರುಗಳದ್ದು ಒಂದು ಸಪ್ರೇಟ್ ಅದ. ಅಲ್ಲಿ ದೊಡ್ಡದ ನಾವು ಅಜ್ಜರ್ ಇಮಾರತಿ ಮಾಡ್ಯಾವ. ಹೌದಾ? ಹಂಗಾರಿ ಇದಲ್ಲನ್ರಿ, ಇದು ಹೌದ್ರಿ. ಆದ್ರ ಮಠ ಇದು ಅಜ್ಜರ್ ನಿರ್ವಿಕಲ್ಪ ಹೊಂದಿದ್ದಲ್ರಿ, ಅವ್ರ ಗದ್ದಿಗೆ ಅಲ್ಲಿ ಅದ ಅಂತ ಕರ್ಕೊಂಡು ಹೋದ್ರಿ. ನನಗ ಅನಿಸ್ತು ಗದ್ದಿಗೆ ಹೆಂಗ್ ಹತ್ರ ಹೋಗ್ಕಂತೀನಿ. ಒಟ್ಟ ನನಗೆ ಎಂದೂ ತಾಯಿ ಪ್ರೀತಿ ಗೊತ್ತಿಲ್ರಿ ನನಗ. ಯಾಕಂತಂದ್ರೆ ನಾವು 6ನೇ 12ನೇ ವಯಸ್ಸಿನೊಳಗೆ ಮನಿ ಬಿಟ್ಟವ್ರು. ಕುಮಾರೇಶನ ಗರಡಿ ಒಳಗೆ ಅಂದ್ ಕುಮಾರೇಶನ ಮಡಿಲಿಕ್ಕೆ ಹೋಗಿ ನಮಗೆ ತಂದೆ ತಾಯಿ ಯಾರು ಅಂತಂದ್ರೆ ಹಾನಗಲ್ಲ ಗುರುಕುಮಾರ ಶಿವಗಳು ವಿದ್ಯಾ ಕೊಟ್ರು, ಅನ್ನ ಕೊಟ್ರು. ನಮಗ್ ಸಾಧನೆ ಅನ್ನೋದನ್ನ ಹಚ್ಚಿ ಕೊಟ್ಟವರೆಲ್ಲ ಹಾನಗಲ್ಲ ಗುರುಕುಮಾರ ಶಿವಗಳು. ಅವರೆಲ್ಲ ನಾವು ಅಲ್ಲೇ ಶಿವಯೋಗ ಮಂದಿರದ ಗರಡಿ ಒಳಗೆ ಬೆಳೆದಂತ ನಾವು ವಿದ್ಯಾರ್ಥಿಗಳು. ಆ ಸಂದರ್ಭದೊಳಗೆ ನಾವು ಶಿವ ಮಂದಿರದೊಳಗ ಹೆಂಗ ನಮ್ಮನ್ನ ಕುಮಾರಜ್ಜರ್ ಎಷ್ಟು ನಮ್ಮನ್ನ ಆಯ್ಕೆ ಮಾಡಿದ್ರು ಅಂತಂದ್ರ, ನಮಗೆ ತಾಯಿಯ ಪ್ರೀತಿಯನ್ನ ಗೊತ್ತೇ ಇಲ್ಲ, ನಮಗೆ ತಂದೆ ಪ್ರೀತಿ ಗೊತ್ತಿಲ್ಲ, ನಮಗ ಕುಟುಂಬದ ಪ್ರೀತಿ ಏನಂತ ಗೊತ್ತಿಲ್ಲ. ನಮಗ ಒಂದಿಷ್ಟು ತಾಯಿಯ ನೆನಪು ಆಗಬಾರ್ದು ಅನ್ನೋದಕ್ಕ ತಾಯಿಗಿಂತ ಹೆಚ್ಚಾಗಿ ನೋಡಿರ್ತಕ್ಕಂಥ ಪರಮ ಪೂಜ್ಯರು ಯಾರು ಅಂತಂದ್ರೆ ಹಾನಗಲ್ಲ ಗುರುಕುಮಾರ ಶಿವರ ಗರಡಿ ಮನಿ. ಅಂತದನ್ನ ನನಗೆ ಎಲ್ಲಿ ಅನ್ನಿಸ್ತು ಅಂತಂದ್ರ, ಅಷ್ಟು ನನಗೆ ಶಕ್ತಿ ಎಲ್ಲಿ ಚೌಕೇಶ್ವರ ಗದಿ ಎಷ್ಟು ಹತ್ರ ಹೋಗಿನ ಅಷ್ಟು ನನ್ನ ತಾಯಿ ಎಷ್ಟು ಪ್ರೀತಿ ಮಾಡಿದ್ರು, ಅಷ್ಟು ನನಗೆ ಆನಂದ ಆತ್ರಿ. ಅಂತ ಮಡಿಲ ಈ ಊರೊಳಗೆ ಅಂತ ಪರಮ ಪೂಜ್ಯರು ಇರಬೇಕು ಅಂತ ನಮಗೆ ಇಲ್ಲಿ ಬರಮಾಡ್ಕೊಳ್ಬೇಕು ನನಗದು ಎಷ್ಟು ತಲೆ ಒಳಗೆ ಹೋಯ್ತು ಅಂತಂದ್ರ, ನನಗೆ ತಾಯಿ ಆಗಬೇಕು ಅಂತಂದ್ರೆ ಯಾದವಾಡದ ಎಲ್ಲಾ ತಾಯಂದ್ರೆ ಎಲ್ಲಾ ಪಾರ್ವತಿ ಸ್ವರೂಪರಾದ ನಿಮ್ಮಡಿನ ಮಗನಾಗಿ ಬಂದಿದ್ದನು. ನನಗೆ ತಾಯಿ ಪ್ರೀತಿ ಏನಂತ ಗೊತ್ತಿದಲ್ಲ. ಸಮಸ್ಯೆ ಎಲ್ಲ ಯಾದವಾಡ ತಾಯಿಯ ಮಡಿಲಾಗಿ ನಾನು ಮಗನಾಗಿ ತಾವು ಸ್ವೀಕಾರ ಮಾಡಿದ್ರಿಪ್ಪ ಅಂತಂದ್ರ, ನಾನು ನಿಮ್ಮೊಳಗೆ ಒಬ್ಬ ಮಗ ಅಂತ ತಿಳ್ಕೊಂಡು ನನ್ನ ಕೈಲಿ ಆದಷ್ಟು ನಾವು ಮಠದ ಚೌಕೇಶ್ವರ ಶಿವಗಳ ಹೆಸರನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತನು. ನಮ್ಮ ಊರಿನ ಒಂದು ಕೀರ್ತಿ ತರುವಂತ ಪ್ರಯತ್ನ ನಾನು ಮಾಡ್ತನು. ನನ್ನನ್ನ ಮಗುವಾಗಿ ನೀವು ಒಪ್ಪಿಕೊಂಡ್ರಪ್ಪ ಅಂತ ನಿಮ್ಮನ್ನೆಲ್ಲ ಪಾರ್ವತಿ ಸ್ವರೂಪರಾದ ಎಲ್ಲಾ ತಾಯಂದ್ರಿಗಿನ ತಾಯಿ ಅಂತ ಒಪ್ಕೊಂತನು. ಅಂತ ಎಲ್ಲಾ ತಾಯಂದ್ರೆ ಅಷ್ಟೇ ಅಲ್ಲ, ಎಲ್ಲಾ ಸಮಸ್ತ ಇಲ್ಲಿ ಯಾದವಾಡ ಗ್ರಾಮದ ಎಲ್ಲಾ ಗುರು ಹಿರಿಯರ ಜೊತೆಗ ನನ್ನ ತಂದೆ ಸ್ವರೂಪರಂತೆ ನಾನು ಇರ್ತನು. ತಾವೆಲ್ಲರೂ ನನ್ನ ಗುರುಗಳಂತ ಒಪ್ಕೊಂಡಿರ್ತಾರೆ. ನನ್ನ ಗುರುಗಳಂತ ನೀವು ಒಪ್ಕೊಂಡ್ರ ನಾವು ನಿಮ್ಮನ್ನ ಭಕ್ತರ ಸ್ವರೂಪವಾಗಿ ನೋಡುದು ಅಲ್ಲದೆ ನಮ್ಮ ತಂದೆ ಸ್ವರೂಪವಾಗಿ ನಾನು ನೋಡ್ತೀನಿ ನಿಮ್ಮಂತ ಎಲ್ಲಾ ಶರಣರಿಗೆ ಅಂತ ಹೇಳ್ತಾ ಎಲ್ಲ ನಾವು ಇವತ್ತು ಕರ್ಕೊಂಡ್ ಬಂದಿದ್ದೀರಿ. ಅಷ್ಟೇ ಮುಂದಿನ ಮಠದ ಬೆಳವಣಿಗೆ, ಆಮೇಲೆ ಮುಂದಿನ ಮಠದ ಏಳಿಗೆ, ಮುಂದಿನ ಮಠದ ನಾವೇನು ಸಂಪತ್ತನ್ನ ಬೆಳೆಸ್ಬೇಕು, ಚೌಕೇಶ್ವರ ಶಿವಗದ ಒಂದು ಹೆಸರನ್ನ ನಾವು ಏನಾದ್ರೂ ಯಾದವಾಡ ಬೆಳಿಬೇಕು ಅನ್ನೋ ಕಾರಣ ಇತ್ತಂದ್ರ ಮಠದ ಸ್ವಾಮಿ ಅಂತ ಒಬ್ಬನಿಂತ ಸಾಧ್ಯ ಇಲ್ಲ. ಯಾರಿಂತ ಸಾಧ್ಯ ಅದ್ರಿ? ನನ್ನನ್ನ ತಾಯಿ ಅಂತ ಏನು, ನನ್ನನ್ನ ಮಗ ಅಂತ ಏನು ಒಪ್ಕೊಂಡಿರ್ತಿರಲ್ಲ ಎಲ್ಲಾ ಯಾದವಾಡ ಸಮಸ್ತ ಶರಣ ಬಾಂಧವ್ರಿ, ನೀವು ನನ್ನನ್ನ ಮಗನಾಗಿ ಸಂಪೂರ್ಣ ಸ್ವೀಕಾರ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದ. ನಾನು ನಿಮ್ಮ ಮಗನಾಗಿ ನಿಮ್ಮೆಲ್ಲರ ಸೇವೆ ಮಾಡಕ್ ಬಂದೀನಿ. ಇಲ್ಲಿ ನಾ ಗುರು ಅಂತ ಎಂದೂ ಬಂದಿಲ್ಲ, ನಾ ಗುರು ಅಂತ ಒಪ್ಕೊಳಂಗೂ ಇಲ್ಲ. ನೀವೆಲ್ಲರೂ ನಮ್ಮ ತಾಯಿಗಳೇ. ನನ್ನ ತಂದೆ ತಾಯಿ ಇದ್ರ ನಾ ಎಷ್ಟು ನನಗೆ ಏನ್ ಸೇವೆ ಮಾಡ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಆದ್ರೆ ಎಲ್ಲ ಯಾದವಾಡ ಮಂದಿ ನನ್ನ ತಂದೆ ತಾಯಿ ಅಂತ ಒಪ್ಕೊಂಡು ನಾ ಇಲ್ಲಿ ಸೇವಾ ಮಾಡ್ಲಿಕ್ಕೆ ಬಂದಿದ್ದೇನೆ. ನಾ ಇಲ್ಲಿ ಒಬ್ಬ ಸೇವಾರ್ತಿನೇ. ಯಾಕಂದ್ರೆ ಮಠದೊಳಗೆ ಹಾನಗಲ್ ಕುಮಾರ ಸ್ವಾಮಿಗಳು ಏನಂತಂದ್ರು, ಸ್ವಾಮಿ ಅಂದ್ರೆ ಮಠದ ಒಡೆಯನಲ್ಲ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಸ್ವಾಮಿ ಅಂದ್ರೆ ಸಮಾಜದ ಸೇವಕ ಅಂತ ಹೇಳಿದ್ರು. ಅದೇ ರೀತಿ ಒಳಗೆ ಹಾನಗಲ್ ಅಜ್ಜರ ಹಾಯ್ಕೊಟ್ಟಿರ್ತಕ್ಕಂಥ ದಾರಿ ಒಳಗ ನಾ ನಡೀತೀನಿ ಅಂತಕ್ಕಂಥ ಶಪಥವನ್ನ ಇಲ್ಲಿ ಚೌಕೇಶ್ವರ ಅಜ್ಜರ ಮಠದೊಳಗೆ ನಿಂತು ಹೇಳ್ತಾ ಎಲ್ಲಾರ್ಗು ಶರಣಾರ್ಥಿಗಳು. ಧನ್ಯವಾದಗಳು ಪೂಜ್ಯರಿಗೆ.